ತಂತ್ರಜ್ಞಾನ ಬೆಳೆದಂತೆ ಸೈಬರ್ ಕ್ರೈಮ್ಗಳು ಹೆಚ್ಚುತ್ತಿರುವುದು ನಿಜಕ್ಕೂ ಆತಂಕಕಾರಿ. ಸೈಬರ್ ಕ್ರೈಮ್ ಹಾಗೂ ಹಣದ ವಿಷಯಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಅಪರಾಧಗಳು ನಡೆಯುತ್ತವೆ. ಈಗ ಹಣ ಗಳಿಸೋಕೆ ಕೆಲ ಸೈಬರ್ ವಂಚಕರು ಹೊಸ ಪ್ಯಾಟರ್ನ್ ಒಂದನ್ನ ಕಂಡುಕೊಂಡಿದ್ದಾರೆ. ಸೈಬರ್ ವಂಚನೆ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಜನ ವಂಚನೆಗೆ ಒಳಗಾಗ್ತಿದ್ದಾರೆ. ಈಗ ಸೈಬರ್ ವಂಚಕರು ಹೊಸ ಪ್ಯಾಟರ್ನ್ ಶುರು ಮಾಡಿಕೊಂಡಿದ್ದಾರೆ. ಈ ಮೂಲಕ ಹಣ ಲಪಟಾಯಿಸುತ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ. ಸೈಬರ್ ವಂಚನೆಯ ನ್ಯೂ ಪ್ಯಾಟರ್ನ್ ಬೆಳಕಿಗೆ. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒತ್ತಿದ್ರೆ ದುಡ್ಡು ಮಾಯ. ಜನ ಎಷ್ಟು ಜಾಗರೂಕರಾಗಿದ್ರೂ ಕೆಲವೊಮ್ಮೆ ಅಪ್ಪಿತಪ್ಪಿ ಸೈಬರ್ ವಂಚಕರಿಗೆ ಆಹಾರವಾಗಿ ಲಕ್ಷಾಂತರ ಹಣ ಕಳೆದುಕೊಳ್ತಾರೆ. ಇದೇ ರೀತಿ ಈಗ ಹೊಸದೊಂದು ಸೈಬರ್ ವಂಚನೆಯ ಪ್ಯಾಟರ್ನ್ ಬೆಳಕಿಗೆ ಬಂದಿದೆಯಂತೆ. ಹಿಂಗಂತ ಆಘಾತಕಾರಿ ಮಾಹಿತಿಯನ್ನ ಸೈಬರ್ ತಜ್ಞರು ಹೊರಹಾಕಿದ್ದಾರೆ. ಅದುವೇ ಲೈಕ್ ಮಾಡಿ ಶೇರ್ ಮಾಡಿ ಪ್ಯಾಟರ್ನ್. ಆದಾಯ ಮೂಲಕ್ಕೆ ಏನಾದರೂ ಹೊಸದೊಂದು ಹುಡುಕುವ ಯುವ ಜನತೆ ಇತ್ತೀಚೆಗೆ ಪಾರ್ಟ್ ಟೈಮ್ ಮನಿ ಗಳಿಸುವ ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಕೆ ಮಾಡ್ಕೊಳ್ತಿದ್ದಾರೆ. ಇಂತಹದರಲ್ಲೇ ಇಂತಿಷ್ಟು ಲೈಕ್ ಶೇರ್ ಮಾಡಿದ್ರೆ ಹಣ ನೀಡ್ತೀವಿ ಎನ್ನುವ ಹೊಸ ಆಫರ್ಗಳು ಯೂಟ್ಯೂಬ್ ಇನ್ಸ್ಟಾದಲ್ಲಿ ಕಾಣಸಿಗುತ್ತೆ. ಇದನ್ನ ವಂಚಕರು ದಾಳವಾಗಿ ಬಳಸಿಕೊಂಡಿದ್ದಾರಂತೆ. ನಾವು ಒಂದು ಲಿಂಕ್ ಕಳಿಸ್ತೇವೆ, ವಿಡಿಯೋ ಲಿಂಕ್, ಅದು ಯೂಟ್ಯೂಬ್ ಇದಿರ್ಬೋದು, ಫೇಸ್ಬುಕ್ ಇರ್ಬೋದು ಅಥವಾ ಟಿಕ್ಟಾಕ್ ಈಗ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ, ಬಟ್ ಬೇರೆ ದೇಶದಲ್ಲಿ ಇದು ನಡೀತಾ ಇದೆ. ಸೊ ಆ ಥರ ಲಿಂಕ್ ಅವರು ಕಳಿಸ್ತಾರೆ. ಕಳಿಸಿದ ನಂತರ ಅದರಲ್ಲಿ ಒಂದು ವಿಡಿಯೋ ಇರುತ್ತೆ. ಆ ವಿಡಿಯೋವನ್ನು ನೀವು ಲೈಕ್ ಮಾಡಬೇಕು ಅಂತ ಹೇಳ್ತಾರೆ. ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಅಂತ. ಲೈಕ್ ಮಾಡಿದರೆ ನಾವು ನಿಮಗೆ 5 ರೂಪೀಸ್ ಅಥವಾ 10 ರೂಪೀಸ್ ಕೊಡ್ತೇವೆ, ಮತ್ತು ಶೇರ್ ಮಾಡಿದರೆ ಅನದರ್ 10 ರೂಪೀಸ್. ಸೊ ಈ ಥರ ಅವರು ನಿಮ್ಮನ್ನು ಒಂದು ಟಾರ್ಗೆಟ್ ಕೊಡ್ತಾರೆ. ಆರಂಭದಲ್ಲಿ ಇದೇ ರೀತಿಯಲ್ಲಿ ವಿಡಿಯೋ ಕಳುಹಿಸಿ ಲೈಕ್ ಶೇರ್ ಮಾಡಿದ್ದಕ್ಕೆ ಇಂತಿಷ್ಟು ಹಣ ಅಂತ ನೀಡ್ತಾರೆ. ಆ ಮೂಲಕ ವಿಶ್ವಾಸ ಗಳಿಸಿ ಅವರೇ ಮತ್ತೊಬ್ಬರಿಗೆ ಇದರ ಬಗ್ಗೆ ತಿಳಿಸುವಂತೆಯೂ ಮಾಡ್ತಾರೆ. ನಂತರದ ದಿನಗಳಲ್ಲಿ ಇದೇ ವಿಡಿಯೋದಲ್ಲಿ ಎಐ ತಂತ್ರಜ್ಞಾನದ ಮೂಲಕ ಫೋಟೋ ಬಳಸಿ ಹಣ ಮಾಡುವ ವಿಡಿಯೋವನ್ನ ಕಳಿಸ್ತಾರೆ. ಪೂರ್ತಿ ವಿಡಿಯೋ ನೋಡಲು ಡಿಸ್ಕ್ರಿಪ್ಷನ್ ಇರೋ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋದಲ್ಲಿ ತಿಳಿಸ್ತಾರೆ. ಹೀಗೆ ಡಿಸ್ಕ್ರಿಪ್ಷನ್ ಪ್ರೆಸ್ ಮಾಡಿದ್ರೆ ಮುಗೀತು, ನಿಮ್ಮ ಬ್ಯಾಂಕ್ನಲ್ಲಿದ್ದ ಹಣ ಗುಳುಮಾಗೋದಂತೂ ಪಕ್ಕಾ. ಸೊ ದಿಸ್ ಇಸ್ ಬೇಸಿಕ್ಲಿ ಅ ಫ್ರಾಡುಲೆಂಟ್ ಸ್ಕೀಮ್. ಫಸ್ಟಿಗೆ ಅವರು ಅಮೌಂಟ್ ಕೊಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಫಸ್ಟಿಗೆ ಅವರು ನೀವು ಮಾಡಿರುವ ಕೆಲಸಕ್ಕೆ ಅಮೌಂಟ್ ಕೊಡ್ತಾರೆ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ, ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ, ಮತ್ತು ನೀವು ಬೇರೆ ಮೆಂಬರ್ಸು ರಿಜಿಸ್ಟರ್ ಮಾಡೋ ಥರ ಮಾಡ್ತಾರೆ. ಸೊ ಹೀಗೆ ಏನಾಗುತ್ತಂದರೆ, ಇನ್ನೊಬ್ಬ ಎಲ್ಲಿಯಾದರೂ ಅವ ಹಣ ಕಳ್ಕೊಂಡ್ರೆ ಅವ ಫಸ್ಟಿಗೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಏನು ಹೇಳ್ತಾನಂದರೆ, ಇದು ನನಗೆ ಎನ್ರೋಲ್ ಮಾಡಲಿಕ್ಕೆ ಹೇಳಿದ್ದು ಇವರು ಅಂತ. ಸೊ ಯು ಬಿಕಮ್ ಅ ಪಾರ್ಟಿ ಆಫ್ ದಟ್. ಸೊ ನಿಮ್ಮ ಮೇಲೆ ಕೂಡ ಕೇಸ್ ಆಗುತ್ತೆ. ಒಟ್ಟಾರೆಯಾಗಿ ಸೈಬರ್ ವಂಚನೆ ಅನ್ನೋದು ಇತ್ತೀಚೆಗೆ ವ್ಯಾಪಕ ಆಗಿಬಿಟ್ಟಿದೆ. ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಣ ನೀಡ್ತೀವಿ ಅಂದ್ರೆ ಯಾವುದಕ್ಕೂ ಜಾಗರೂಕರಾಗಿರಿ. ಹಣ ಕಳೆದುಕೊಂಡ್ರೆ ವಾಪಸ್ ಸಿಗೋದು ಕಷ್ಟ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.